ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಅಂದರೆ, ನಾನು ಸಂತು ಬ್ಯಾಂಗ್ಳೂರಿಗೆ ಹೋಗ್ತಿದ್ವಿ. ಸ್ವಲ್ಪ ವರ್ಕ್ ಇತ್ತು, ಸೊ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ನಾನು ಸಂತು ಹೋಗ್ತಾಯಿದ್ವಿ. ನಾನು ಒಬ್ಬಳೇ ಹೋಗ್ಬೇಕಿತ್ತು, ಬಟ್ ನಾನೊಬ್ಬಳನ್ನೇ ಸಂತು ಕಳಿಸ್ಲಿಲ್ಲ. ಅವರು ನನ್ನ ಜೊತೆಲಿ ಬಂದರು. ಅದಕ್ಕೆ ಇಬ್ಬರು ಜೊತೆ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ, ಅವೆಲ್ಲ ಕೆಲಸ ಎಲ್ಲ ಮುಗಿಸಿ, ಏನು ವರ್ಕ್ ಇತ್ತು ಮುಗಿಸಿ ಊಟ ಮಾಡೋಣ ಮಧ್ಯಾಹ್ನ ಅಂತ ಹೋದ್ವಿ. ಇಂದ್ರಪ್ರಸ್ಥ ಅಂತ ವಿಜಯನಗರಲ್ಲಿದೆ. ಅಪ್ಪ ತುಂಬ ಅಂದರೆ ತುಂಬ ಲೇಟ್ ಮಾಡಿದ್ರು. 1 ಅವರ್ ಆದಮೇಲೆ ಊಟ ಕೊಟ್ಟರು. ನೆಕ್ಸ್ಟ್ ಎಲ್ಲ ವರ್ಕ್ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮರ ಮನೆಗೆ ಹೋದ್ವಿ. ಸ್ವಲ್ಪ ಮಾತುಕತೆ ಇತ್ತು ಅಂದ್ಬಿಟ್ಟು ಹೋಗಿದ್ವಿ. ಹೋಗ್ತಾ ಇದ್ವಿ. ನಾನು ಸಂತು ಮತ್ತು ನನ್ನ ಜೊತೆ ಅಮ್ಮನೂ ಬಂದಿದ್ದರು. ಅವ್ರ ಮನೆಯಿಂದ ನೆಕ್ಸ್ಟು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಗೋಪಾಲನ್ ಮಾಲ್ಗೆ ಹೋದ್ವಿ. ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತ ನಾವು ಒಂದು 3-4 ಶಾಪ್ ಚೆಕ್ ಮಾಡಿದ್ಮೇಲೆ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಿದ್ವಿ. ಫಸ್ಟು ಮೂವಿಗೆ ಹೋದ್ವಿ. ಅಲ್ಲೊಂದು ಜೊತೆ ತೊಗೊಂಡೆ. ನೆಕ್ಸ್ಟ್ ಅಲ್ಲಂತೂ ತುಂಬ ಚೆನ್ನಾಗಿತ್ತು ಕಲೆಕ್ಷನ್. ನೆಕ್ಸ್ಟು ಟ್ರೆಂಡ್ಸಲ್ಲಿ ಸಂತುಗೆ ಇಷ್ಟ ಆಗಿದ್ದ ಒಂದು ಡ್ರೆಸ್ ತೊಗೊಂಡೆ. ನೆಕ್ಸ್ಟು ಲೈಮ್ ರೋಡ್ಗೆ ಹೋದ್ವಿ ಸಂತುಗೆ ಬಟ್ಟೆ ನೋಡೋಣ ಅಂತ. ಬಟ್ ಅಲ್ಲಿ ಸಂತುಗೆ ಯಾವುದೂ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಝೂಡಿಯಾಗೆ ಹೋದ್ವಿ. ಅಲ್ಲಿ ಸಂತು ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ಟ್ರಯಲ್ ಮಾಡೋದಕ್ಕೆ ಅಂತ ಹೋಗಿದ್ರು. ನಾನು ಮಿರರ್ ಮುಂದೆ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ. ಹೆಣ್ಮಕ್ಳಿಗೆ ಅದೇ ತಾನೇ, ಕನ್ನಡಿ ಬಂದಿದ್ರೆ ಸಾಕು, ನೋಡ್ಕೊಂಡು ನಿಂತ್ಕೊಬಿಡ್ತೀವಿ. ಝೂಡಿಯೋದಲ್ಲಂತೂ ಎಲ್ಲ ಕಡೆ ಮಿರರ್ ಇಟ್ಟಿರ್ತಾರೆ. ಅಲ್ಲಿ ಝೂಡಿಯೋದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ. ಗಲೀಜು ಮಾಡ್ಬಿಟ್ಟು ಮಾಲಿಂದ ಹೊರಟ ಮೇಲೆ ಇಬ್ರಿಗೂ ತುಂಬ ಹೊಟ್ಟೆ ಹಶ್ವು ಆಗ್ತಾಯಿತ್ತು. ಬೇಗ ಎಲ್ಲಾದರೂ ಊಟ ಮಾಡೋಣ ಅಂತ ಹೊರಟ್ವಿ. ನನಗಂತೂ ಹಶ್ವು ತಡೋಕ್ಕಾಗದೆ ಕಾರಲ್ಲಿ ಸಿಪ್ಪೆಕಾಯಿತ್ತು, ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ರಾಮನಗರದಲ್ಲಿ ಉಡುಪಿ ಹೋಟೆಲ್ ಬಂದು ಅಲ್ಲಿ ಅವರು ರೊಟ್ಟಿ ಮೀಲ್ಸ್ ತೊಗೊಂಡ್ರು. ನಾನು ವೆಜ್ ಮೀಲ್ಸ್ ತೊಗೊಂಡು ತಿಂದ್ಬಿಟ್ಟು ಬಂದ್ವಿ ಮನೆಗೆ. ಬರೋಷ್ಟ್ರಲ್ಲಿ ಆಲ್ರೆಡಿ ತುಂಬ ಲೇಟಾಗಿತ್ತು. ಮಾರ್ನಿಂಗ್ ನಾನು ತೋರಿಸ್ತೀನಿ ಏನೇನು ತೊಗೊಂಡೆ, ಶಾಪಿಂಗ್ ಮಾಡ್ತೀನಿ. ಲೇಟ್ ಆಯಿತು ಅಂದ್ಬಿಟ್ಟು ಏನು ತೊಗೊಂಡೆ ಅಂತ ತೋರಿಸಿಲ್ಲ. ಏನು ತೊಗೊಂಡೆ ಅಂತಂದರೆ ಸಂತು ಬ್ಯಾಗು. ಇದನ್ನು ನನ್ನ ಬ್ಯಾಗನ್ನ 2 ಡ್ರೆಸ್ಸಸ್ ತೊಗೊಂಡೆ. ಒಂದು ನನ್ನ ಫೇವ್ರೆಟ್, ನೋಡಿದ ತಕ್ಷಣ ಇಷ್ಟ ಆಗಿದ್ದ ಡ್ರೆಸ್ ಇದು. ತೋರಿಸ್ತೀನಿ. ಅಂಬ್ರೆಲಾ ಡ್ರೆಸ್, ಫುಲ್ ಫ್ರಿಲ್ ಇದೆ. ನಾವು ನೋಡಿದ ತಕ್ಷಣ ಇಟ್ಟು ಡ್ರೆಸ್ ಇಷ್ಟ ಆಯಿತು. ಇದು ಪ್ರೈಸ್ ಬಂದು 3,799 ರುಪೀಸ್ ಇದೆ. ಬಟ್ ನಾವು ಇಷ್ಟು ಪೇ ಮಾಡಿಲ್ಲ. ನಾವು ಪೇ ಮಾಡಿದ್ದು ಬಂದು ಇದ್ರ ಬಿಲ್ ಬಂದು
ಇದೆ ಫ್ರೆಂಡ್ಸ್. ₹1,910 ಅಷ್ಟಾಯಿತು, ಯಾಕಂದರೆ 50% ಆಫ್ ಇತ್ತು. ಸೊ ಈ ಟಾಪ್ಗೆ ₹1,910 ಆಯಿತು. ನೆಕ್ಸ್ಟು ಈ ಟಾಪು ಡ್ರೆಸ್ ಇದು ಸಂತಕ್ಕೆ ಇಷ್ಟ ಆಯಿತು, ಇದು ಅದಕ್ಕೆ ಕೊಡಿಸಿದ್ರು ನನಗೆ. ಇದಕ್ಕೆ ವಿತ್ ಪ್ಯಾಂಟ್ ಬರುತ್ತೆ. ಸೊ ಇದು ಮತ್ತು ಪ್ಯಾಂಟ್, ಇದಕ್ಕೆ ಪ್ಯಾಂಟ್ ತೊಗೊಂಡು ಎರಡರಿಂದ ನನಗೆ ಸೆನ್ಸಲ್ಲಿ ಎಷ್ಟಾಯಿತು? ₹2,598 ಆಯಿತು. ಒಂದು ಟಾಪು, ಒಂದು ಲೆಗಿನ್ಸ್. ಟಾಪ್ ಅಲ್ಲ, ಇದು ಡ್ರೆಸ್. ನೆಕ್ಸ್ಟು ಸಂತು ತೊಗೊಂಡಿದ್ದು 2 ಶರ್ಟು ಮತ್ತು ಪ್ಯಾಂಟ್ ತೊಗೊಂಡು ಸುಗೋದು ಅಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.